ಹೆಲೋ ಗಾಯ್ಸ್, ತುಂಬ ದಿನಗಳಾದಮೇಲೆ ನಾನು ಬ್ಲಾಗ್ ಮಾಡಿದ್ದೀನಿ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ಗೆ ಅಂತ ಬಂದಿದ್ವಿ. ಇಲ್ಲಿ ಎಲ್ಲ ಇದು ವಿಸಿಟರ್ಸ್ನು ಬಂದಿದ್ದರು. ಹಾಗೆ ಇಲ್ಲಿ ನೋಡ್ಬೋದು ತುಂಬ ಗಾರ್ಡನ್ ಆಗಿರಲಿ, ಟ್ರೀಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಟಿಕೆಟ್ಸ್ ಎಲ್ಲ ತೊಗೊಳ್ತಿದ್ವಿ ನಾವು. ಟಿಕೆಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸ್ ಅವರು ಎಲ್ಲ ತೊಗೋತಿದ್ದು. ಇಲ್ಲಿ ನಿಶಾಂತು, ಸತೀಶು ಮತ್ತು ಶರತ್ ಮೂವರು, ಆಮೇಲೆ ನಾನು. ಇಲ್ಲೆಲ್ಲ ಪ್ಲೇಸಸ್ ನೋಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ವ್ಯೂ ನೋಡಿ ಸಖತ್ತಾಗಿದೆ. ಇಲ್ಲೆಲ್ಲ ಫೋಟೋ ಎಲ್ಲ ತೊಗೋಬೋದು. ಗಾರ್ಡನಿಂಗ್ ಆಗಿರಲಿ, ಎಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿತ್ತು. ಫಸ್ಟ್ ವ್ಯೂವೇ ಆಸಮ್ ಆಗಿತ್ತು. ಆಮೇಲೆ ಈ ಕಡೆ ಎಲ್ಲ ನೋಡ್ತಾಯಿದ್ವಿ, ವ್ಲಾಗ್ ಮಾಡ್ತಾಯಿದ್ದೀವಿ ಅಂತ ಮಾಡ್ತಿದ್ದೆ. ಆಮೇಲೆ ಅಲ್ಲೆಲ್ಲ ವಿಸಿಟರ್ಸ್ ಎಲ್ಲ ಬರ್ತಿದ್ರು, ಗಾರ್ಡನ್ ಎಲ್ಲ ನೋಡ್ತಿದ್ವು. ಆಮೇಲೆ ಇಲ್ಲಿ ವರಾಂಡ ಎಲ್ಲ ನೋಡಿದರೆ ಚೆನ್ನಾಗಿ ಮೇಂಟೈನ್ ಮಾಡಿದರು. ಆಮೇಲೆ ಇಲ್ಲಿ ಪಾಂಡ್ ಅಂತ ಇತ್ತು, ಅಲ್ಲಿ ಪಾಂಡ್ ಹತ್ರ ನೀರು ಇತ್ತಾ ಇಲ್ವಾ ಅಂತ ನೋಡಬೇಕಂತ ಹೋಗಿದ್ವಿ. ಬಟ್ ಅಲ್ಲಿ ನೀರು ಇರಲಿಲ್ಲ. ಆಮೇಲೆ ಇಲ್ಲಿ ನಾವು ಇದು ನೋಡ್ಬೋದು, ಹಳೆ ಕಾಲದ್ದು ಎಲ್ಲ ತೋಪು ಅಂತಿದ್ದಾರೆ, ಆ ಥರ ಕಲ್ಲುಗಳು ಗುಂಡುಗಳೆಲ್ಲ. ಆಮೇಲೆ ಇಲ್ಲಿ ಪ್ಲೇಸಸ್ ಎಲ್ಲ ಅಂದರೆ ಪೇಂಟಿಂಗ್ಸ್ ಎಲ್ಲ ಮಾಡಿದರು ಗೋಡೆ ಮೇಲೆಲ್ಲ. ಆಮೇಲೆ ಅದ್ಮೇಲೆ ಸ್ವಲ್ಪ ವರ್ಕಿಂಗ್ ಎಲ್ಲ ಇತ್ತು. ಇಲ್ಲಿ ಸೈಡಿಗೆ ವಾಲ್ ಮೇಲೆ ಪೇಂಟಿಂಗ್ಸ್ ಎಲ್ಲ ಇತ್ತು, ಆ ಕಾಲದಲ್ಲಿ ಯಾವ ಥರ ನಡೆದಿತ್ತು. ಇಲ್ಲಿ ವಿಸಿಟರ್ಸ್ ಫಾರಿನರ್ಸ್ ಎಲ್ಲ ಬಂದಿದ್ದರು, ರೋಮಾ ಎಲ್ಲೋ ಯಾವುದೋ ಕಂಟ್ರಿಯಿಂದ ಬಂದಿದ್ದರಂತೆ. ಇಲ್ಲಿ ಹಳೆ ಕಾಲದವರು ವೀರರ ಎಲ್ಲ ಫೋಟೋ ಎಲ್ಲ ಇತ್ತು. ಇಲ್ಲಿ ಕೆಳಗಡೆ ಡೀಟೇಲ್ಸ್ ಎಲ್ಲ ಇತ್ತು. ಆಮೇಲೆ ಇಲ್ಲಿ ಯುದ್ಧ ಮಾಡಿರೋ ಪ್ಲೇಸಸ್ಸು, ಆಮೇಲೆ ಪೇಂಟಿಂಗ್ಸ್ ಎಲ್ಲ ಮಾಡಿದರು, ಅದು ಡೀಟೇಲ್ಸ್ ಎಲ್ಲ ನೋಡ್ಬೋದಿತ್ತು. ಈ ಪೇಂಟಿಂಗ್ಸು ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಅಂದರೆ ಡಿಸೈನ್ ಮಾಡಿದ್ದಾರೆ ಅಂತಂದರೆ ಇವಾಗಿನ ಪೇಂಟಿಂಗ್ ಮುಂದೆನೂ ಏನೂ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಅಂದರೆ ನೋಡಿ, ಡಿಸೈನ್ಸ್ ಆಗಿರಲಿ, ಆಮೇಲೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಅದು ಮೇಂಟೆನೆನ್ಸ್ ಸಕ್ಕತ್ತಾಗಿತ್ತು. ಅಲ್ಲಿ ಫರ್ನಿಚರ್ ನೋಡ್ಬೋದು, ಟಿಪ್ಪು ಸುಲ್ತಾನ್ ಅವರ ಕಾಲದ ಫರ್ನಿಚರ್ಸ್ ಎಲ್ಲ ಇತ್ತು. ಹಾಗೆ ಗೋಡೆ ಮೇಲೆಲ್ಲ ಕಾರ್ವಿಂಗ್ಸು, ಪೇಂಟಿಂಗ್ಸ್ ಎಲ್ಲ ಮಾಡಿದರು. ಯಾವ ಥರ ಏನೇನು ನಡೀತು ಅವ್ನ ಲೈಫಲ್ಲಿ, ಹೈದರಾಲಿ ಅವ್ರದ್ದು ಕಾಲದಲ್ಲಿ. ಆಮೇಲೆ ಟಿಪ್ಪು ಸುಲ್ತಾನ್ ಫೋಟೋ ಜೊತೆ ಇವ್ರದ್ದೆಲ್ಲ ಇದು ಇತ್ತು, ಅಂದರೆ ಗನ್ಸು, ಆಮೇಲೆ ಪಿಸ್ತೂಲ್ಸು ಯಾವ ಥರ ಯೂಸ್ ಮಾಡ್ತಿದ್ರು ಅಂತ ಎಲ್ಲ ಇತ್ತು. ಡೀಟೇಲ್ಸ್ ಎಲ್ಲ ನೋಡ್ಬೋದು. ಆಮೇಲೆ ಅವ್ರ ಟೈಮಿಂದು ಮೆಡಲ್ಸು, ಆಮೇಲೆ ಕಾಯಿನ್ಸ್ ಯಾವ ಥರ ಅಂತ ಇದು ಹೋಲೋಗ್ರಾಮಲ್ಲಿ ನೋಡ್ಕೋಬೋದಿತ್ತು, ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಅಂತ. ಅದಾದಮೇಲೆ ಅಲ್ಲೇ ಅವ್ರದ್ದು ಈಚೆ ಗಾರ್ಡನಲ್ಲಿ ಒಂದು ದೊಡ್ಡ ಮರ ಇತ್ತು, ಇದು ವಿಶಾಲವಾಗಿತ್ತು ತುಂಬ. ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದೋ ನಾವು.